ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾವಿನ ಹಣ್ಣಿಂದ 2 ಹೆಲ್ದಿಯಾದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ಯಾರು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ತಗೊಂಡಿದ್ದೇನೆ 2 ಮಾವಿನ ಹಣ್ಣು. ನೀವು ನೋಡ್ಬೋದು, 2 ಕೂಡ ಒಳ್ಳೆ ಹಣ್ಣಾಗಿದೆ. ಗ್ರೀನ್ ಕಾಣ್ತಾ ಉಂಟು, ಆದರೆ ಹಣ್ಣಾಗಿದೆ ಇದು. ಇದರಲ್ಲಿ ಒಂದು ಅಲ್ಫಾನ್ಸೋ, ಮತ್ತೊಂದು MN ಕಂಟ್ರಿದ್ದು ಮ್ಯಾಂಗೋ. ಅದು ನಾನು ಕೂಡ ಫಸ್ಟ್ ಟೈಮ್ ತರೋದು. ಅಂದರೆ ಸ್ವೀಟ್ ಇರುತ್ತೆ ಅದು. ಹಾಗೆ ಅದರ ಎಲ್ಲ ಪಲ್ಪನ್ನು ನಾನು ತೆಗಿತಾ ಇದ್ದೇನೆ. ಮ್ಯಾಂಗೋದ್ದು ಅಂದರೆ ಮಾವಿನ ಹಣ್ಣಿದ್ದು ಪಲ್ಪನ್ನು ತೆಗೆದು ಸಪ್ರೇಟ್ ಮಾಡಬೇಕು. ಇಲ್ಲಿ ನೋಡಿ, ನಾನು 2 ಮಾವಿನ ಹಣ್ಣಿದ್ದು ಎಲ್ಲ ಪಲ್ಪ್ ತೆಗೆದು ಸಪ್ರೇಟ್ ಮಾಡಿದ್ದೇನೆ. ಈಗ ಇದನ್ನು ಮ್ಯಾಶ್ ಮಾಡಲಿಕ್ಕೆ ಉಂಟು. ಬೇಕಾದರೆ ಸ್ಪೂನಲ್ಲಿ ಮಾಡ್ಬೋದು, ಇಲ್ಲದಿದ್ದರೆ ನಿಮಗೆ ಮಿಕ್ಸಿಯಲ್ಲಿ ಬ್ಲೆಂಡ್ ಕೂಡ ಮಾಡ್ಬೋದು. ಆದರೆ ನೀರು ಏನು ಹಾಕಲಿಕ್ಕಿಲ್ಲ, ಈಗೇ ಮಾವಿನ ಹಣ್ಣಿದ್ದು ಪಲ್ಪನ್ನು ಬ್ಲೆಂಡ್ ಮಾಡ್ಬೋದು. ನಾನು ಇದು ಒಳ್ಳೆ ಹಣ್ಣಾಗಿದೆ, ಹಾಗೆ ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಫೋಕಲ್ಲಿ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಸ್ಪೂನಲ್ಲಿ ಅಷ್ಟು ಮ್ಯಾಶ್ ಆಗಲ್ಲ. ಅದು ನೋಡ್ಬೋದು ನೀವು, ಒಳ್ಳೆ ರೈಪಾದ ಹಣ್ಣು ಬೇಗನೆ ಮ್ಯಾಶ್ ಆಗುತ್ತೆ. ಇಲ್ಲಿ ನಾನು ತಗೊಂಡಿದ್ದೇನೆ ತೆಂಗಿನ ತುರಿ. ಇದರಲ್ಲಿ 1.5 ಕಪ್ ಇರ್ಬೋದು. ನಮಗೆ ದುಬೈಯಲ್ಲಿ ಈ ರೀತಿ ಸಿಗುತ್ತೆ, ಆದರೆ ಒಂಥರ ಕೊಜಂಟಿ. ಅಂದರೆ ಇದು ಶ್ರೀಲಂಕಾ ಅಥವಾ ಕೇರಳದಿಂದ ಬರ್ಬೋದು, ಗೊತ್ತಿಲ್ಲ ನನಗೆ ಎಲ್ಲಿಂದ ಬರುತ್ತೆ ಅಂತ. ತೆಂಗಿನ ತುರಿ ನಮಗೆ ಮಂಗಳೂರಲ್ಲಿ ತುಂಬ ಒಳ್ಳೆಯದು ಸಿಗುತ್ತೆ. ಅಂದರೆ ನಾನು ಊರಿಗೆ ಹೋದರೆ ಫ್ರೆಶ್ ತೆಂಗಿನ ತುರಿ ತಂದು ಬರ್ತೇನೆ, ಮತ್ತು ಫ್ರೀಝರಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೇನೆ. ನೋಡಿ, ಈ ತೆಂಗಿನ ತುರಿ ನಾನು ಇದರಲ್ಲಿ 1 ಕಪ್ಪು ಮತ್ತು ಒಂದು ಸಣ್ಣದು 1/4 ಕಪ್ಪು ಇದೆ. ಈಗ ನೋಡಿ, 1 ಕಪ್ಪನ್ನು ಹಾಕಿದ್ದೇನೆ, 1/4 ಕಪ್ಪು ಇದೆ ಇನ್ನೊಂದು. ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ, ಅಂದರೆ ನಿಮಗೆ ಮೆಜರ್ಮೆಂಟ್ ರೀತಿಯಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೆ ಇಷ್ಟು ತಗೊಳ್ಬೇಕು ತೆಂಗಿನ ತುರಿ. ಮತ್ತು ನಾನು ಇಂಡಿಯಾದಿಂದ ತಂದರೆ ಫ್ರೀಝರಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಫಿಶ್ ಕರಿ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇನೆ. ಆದರೆ ಈಗ ಅದು ಖಾಲಿಯಾಗಿದೆ, ಅದಕ್ಕೆ ನಾನು ಲುಲ್ಲುಯಿಂದ ತಗೊಂಡು ಬಂದದ್ದು. ಹಾಗೆ ಇದು ತೆಂಗಿನ ತುರಿಯನ್ನು ಇದು ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು. ಇದಕ್ಕೆ ನಾನು ಹಾಕಿದ್ದೇನೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಈಗ ಇದನ್ನು ಒಳ್ಳೆ ಮಾಡಿ ಫ್ರೈ ಮಾಡುವ ಈ ತುಪ್ಪದಲ್ಲಿಯೇ. ನೋಡಿ, ನಾನು ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಇದು ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು, ಸ್ವಲ್ಪ ಹೊತ್ತು. ಮತ್ತು ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಜಾಗ್ರಿ, ಅಂದರೆ ಬೆಲ್ಲ. ಇಲ್ಲಿ ನಾನು ಬೆಲ್ಲವನ್ನು ನೋಡಿ 1 ಕಪ್ ತನಕ ಉಂಟಿದು ಬೆಲ್ಲ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿದರೆ ಆಯಿತು. ಮತ್ತು ನಾನು ಸ್ವಲ್ಪ ಅರ್ಧ ಹಾಕಿದ್ದೇನೆ, ಅರ್ಧ ಇಟ್ಟಿದ್ದೇನೆ. ಅಂದರೆ ಇದು ಜಜ್ಜಿದ್ದೇನೆ, ನಾನು ಇಡೀ ಬೆಲ್ಲವನ್ನು ಜಜ್ಜಿದ್ದೇನೆ. ನಿಮಗೆ ಪೌಡರ್ ಸಿಕ್ಕಿದರೆ ಪೌಡರ್ ಹಾಕಿದರೆ ಒಳ್ಳೆಯದು, ಅದು ಬೇಗನೆ ಈ ತೆಂಗಿನ ತುರಿ ಜೊತೆ ಮೆಲ್ಟ್ ಆಗುತ್ತೆ. ಮತ್ತು ಇಡೀ ಇದ್ದರೆ ಇಡೀ ಜಜ್ಜಿದ್ರೆ ಆಯಿತು. ನೋಡಿ, ನಾನು ನನ್ನ ಹತ್ರ ಇಡೀ ಇತ್ತು, ಅದನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಅದನ್ನು ಫುಲ್ ಹಾಕಿದ್ದೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ರೀತಿ ಹಾಕಿದರೆ ಆಯಿತು. ಮತ್ತು ಮಾವಿನ ಹಣ್ಣು ಕೂಡ ತುಂಬ ಸ್ವೀಟ್ ಇರೋದ್ರಿಂದ ಜಾಸ್ತಿ ಬೆಲ್ಲದ್ದು ಅಗತ್ಯ ಇಲ್ಲ. ನೋಡಿ, ನಾನು ಇದನ್ನು ಇಲ್ಲಿ ಅಂದರೆ ನಮಗೆ ಈ ಬೆಲ್ಲ ಮೆಲ್ಟ್ ಆಗಬೇಕು ಇದರ ಜೊತೆ. ಅಂದರೆ ಸಣ್ಣ ಸಣ್ಣ ತುಂಡು ಇದ್ದರೆ ಕೂಡ ಇದು ಬಿಸಿ ಆಗುವಾಗ ಮೆಲ್ಟ್ ಆಗುತ್ತೆ. ಆದರೂ ನಾನು ನೋಡಿ ಸ್ಪೂನಲ್ಲಿ ಸ್ವಲ್ಪ ಇದನ್ನು ಜಜ್ತಾ ಇದ್ದೇನೆ. ಹಾಗೆ ಇದು ತೆಂಗಿನ ತುರಿ ಜೊತೆ ನೋಡಿ ಒಳ್ಳೆಯಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡುವಾಗ ಅದು ಮೆಲ್ಟ್ ಆಗುತ್ತೆ ಬೆಲ್ಲ. ಅಂದರೆ ನಿಮಗೆ ಸ್ವೀಟ್ ನೋಡಿ ಎಷ್ಟು ಬೇಕು ಬೆಲ್ಲ ಅಷ್ಟು ತಗೊಂಡ್ರೆ ಆಯಿತು. ಈಗ ನೋಡಿ, ಇದು ಇದರ ಕೋಕೋನಟ್ ಅಂದರೆ ತೆಂಗಿನ ತುರಿ ಜೊತೆ ಮಿಕ್ಸ್ ಆಗಿದೆ. ಈಗ ಇಲ್ಲಿ ನಾವು ಮ್ಯಾಶ್ ಮಾಡಿ ಇಟ್ಟ ಮ್ಯಾಂಗೋ ಪಲ್ಪ್ ಉಂಟಲ್ಲ, ಅದನ್ನು ಹಾಕಿದರೆ ಆಯಿತು, ಅಂದರೆ ಮ್ಯಾಂಗೋ ಪ್ಯೂರಿ. ಇದನ್ನು ಹಾಕಿ ಇದರ ಜೊತೆ ಒಳ್ಳೆ ಫ್ರೈ ಮಾಡಬೇಕು. ಅಂದರೆ ಈಗ ಇದು ಇದರ ಜೊತೆ ಮಿಕ್ಸ್ ಆಗುವಾಗ ಸ್ವಲ್ಪ ನೀರು ಬಿಡ್ತದೆ. ಇದು ನೀರು ಬಿಡುವಾಗ ಫ್ರೈ ಮಾಡ್ತಾ ಇರಬೇಕು, ಯಾಕೆಂದರೆ ನಮಗೆ ಇಲ್ಲಿ ಲಿಕ್ವಿಡ್ ರೀತಿ ಬೇಡ, ಸ್ವಲ್ಪ ಡ್ರೈ ಬೇಕು, ಅಂದರೆ ಫಿಲ್ಲಿಂಗಿಗೆ. ನೋಡಿ, 2 ಮಾವಿನ ಹಣ್ಣಿದ್ದು ಕೂಡ ನಾನು ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ಇದರ ಜೊತೆ ತೆಂಗಿನ ತುರಿ ಜೊತೆ ಸರಿಯಾಗಿ ಮಿಕ್ಸ್ ಮಾಡುವ. ಸೂಪರಾಗುತ್ತೆ ಇದರ ಫಿಲ್ಲಿಂಗ್. ಅಂದರೆ ಮಾವಿನ ಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ ನಿಮಗೆ ಬೆಲ್ಲ ಬೇಕಾದರೆ ಕಡಿಮೆ ಮಾಡ್ಬೋದು. ಕೆಲವರು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ, ಅಂಥವರು ಬೆಲ್ಲವನ್ನು ಅರ್ಧ ಹಾಕಿದರೆ ಆಯಿತು.
ನೋಡಿ ಇದು ಸ್ವಲ್ಪ ನೀರು ನೀರು ರೀತಿ ಆಗಿದೆ, ಯಾಕೆಂದರೆ ಮಾವಿನ ಹಣ್ಣಿದ್ದು ಜ್ಯೂಸ್ ಉಂಟಲ್ಲ, ಅಂದರೆ ಅದರ ಲಿಕ್ವಿಡ್ ಅಂದರೆ ನೀರು ಬಿಡ್ತದೆ ಅದು. ಹಾಗೆ ಹೀಗೆ ಫ್ರೈ ಮಾಡ್ತಾ ಇರುವಾಗ ಮತ್ತೆ ಅದು ಡ್ರೈ ಆಗುತ್ತೆ. ಹಾಗೆ ಡ್ರೈ ಆಗುವ ತನಕ ಇದನ್ನು ಒಳ್ಳೆ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯಿತು. ಅಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬೇಕು ಅದು ಫಿಲ್ಲಿಂಗ್, ಅದಕ್ಕೋಸ್ಕರ ಡ್ರೈ ಆಗಬೇಕು. ಮತ್ತು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಏಲಕ್ಕಿ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ನಾನು 3-4 ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ ಪೌಡರ್ ಮಾಡಿ ಹಾಕಿದ್ದೇನೆ. ನಿಮ್ಮ ಹತ್ರ ಪೌಡರ್ ಇದ್ದರೆ ಅದನ್ನು ಹಾಕ್ಬೋದು. ನೋಡಿ ಈಗ ಏಲಕ್ಕಿ ಹಾಕಿದ ಮೇಲೆ ಇದರ ಪರಿಮಳವೇ ತುಂಬ ಪರಿಮಳ. ನೋಡಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದು ಡ್ರೈ ಆಗಬೇಕು. ಈಗ ನೋಡಿ ಆಲ್ಮೋಸ್ಟ್ ಡ್ರೈ ಆಗ್ತಾ ಉಂಟು, ಯಾಕೆಂದರೆ ಉಂಡೆ ಕಟ್ಟಲಿಕ್ಕೆ ಉಂಟು, ಅದಕ್ಕೋಸ್ಕರ ಡ್ರೈ ಮಾಡಬೇಕು ಇದನ್ನು. ಸೂಪರ್ ಆಗುತ್ತೆ ಈ ರೆಸಿಪಿ. ನೋಡಿ ಎಷ್ಟು ಡ್ರೈ ಆಗಬೇಕು ಅದು, ಅಂದರೆ ಇಲ್ಲದಿದ್ದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಆದಷ್ಟು ಡ್ರೈ ಮಾಡಿದರೆ ಒಳ್ಳೆಯದು. ನೋಡಿ ಇದು ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ. ನೋಡಿ ಇದು ಒಳ್ಳೆ ಡ್ರೈ ಆಗಿದೆ. ಈಗ ಇದನ್ನು ಗ್ಯಾಸನ್ನು ಬಂದ್ ಮಾಡಿ, ಇದಕ್ಕೆ ನಾನು ಉಪ್ಪು ಹಾಕಲಿಕ್ಕೆ ಮರೆತು ಹೋದೆ, ಅದಕ್ಕೋಸ್ಕರ ಈಗ ಹಾಕಿದರೂ ಆಗುತ್ತೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ಆಯಿತು, ಅಂದರೆ ಅದು ಸ್ವೀಟ್ ಮತ್ತು ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, 1 ಚಿಟಿಕೆಯಷ್ಟು. ನೋಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹುಡಿ, ಚಪಾತಿ ಮಾಡುವ ಹುಡಿ ಅಂದರೆ ವೀಟ್ ಫ್ಲಾರ್, ಅದು ಹಾಕಬೇಕು. ಮತ್ತು ಅರ್ಧ ಕಪ್ಪಷ್ಟು ನಾನು ಮೈದಾ ಹಾಕ್ತಾ ಇದ್ದೇನೆ. 2 ಕಪ್ ಗೋಧಿ ಹುಡಿ ಮತ್ತು ಅರ್ಧ ಕಪ್ ಮೈದಾ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹೇಳ್ತಾರಲ್ಲ, ಸ್ವಲ್ಪ ರುಚಿಗೆ ಉಪ್ಪು ಹಾಕಿದರೆ ಆಯಿತು. ಮತ್ತು ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕ್ಬೋದು, ನೀವು ಯಾವ ರೀತಿ ಚಪಾತಿಗೆ ಮಾಡ್ತೀರಿ ನೋಡಿ ಅದೇ ರೀತಿ. ಮತ್ತು ಸ್ವಲ್ಪ ಸ್ವಲ್ಪ ನೀರಲ್ಲಿ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀರಿ ಆ ರೀತಿ ಕಳಸಿ ಇಡಬೇಕು. ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟನ್ನು ಕಳಿಸ್ತಾ ಇದ್ದೇನೆ. ನಿಮಗೆ ಮೈದಾ ಇಷ್ಟ ಇಲ್ಲದಿದ್ದರೆ 2 ಕಪ್ ವೀಟ್ ಫ್ಲಾರನ್ನೇ ಹಾಕಿದರೆ ಆಯಿತು, ಅಂದರೆ ಗೋಧಿ ಹುಡಿಯನ್ನೇ ಹಾಕಿದರೆ ಆಯಿತು. ಮತ್ತು ನಾನು ಇಲ್ಲಿ ಎಲ್ಲ ಇದನ್ನು ಲಟ್ಟಿಸಿ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಮತ್ತು ತುಪ್ಪ ಹಾಕಿ ಮೇಲ್ಗಡೆಯಿಂದ ಇದನ್ನೊಂದು 15-10 ನಿಮಿಷ ಇದು ಇಟ್ಟರೆ ಆಯಿತು ಸೈಡಲ್ಲಿ. ಇಲ್ಲಿ ನಾನು ನೋಡಿ ಇದು ಒಳ್ಳೆ ಕೂಲಾಗಿದೆ. ಈಗ ಬಿಸಿ ಬಿಸಿ ಇತ್ತಲ್ಲ, ಬಿಸಿ ಬಿಸಿ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಆಗಲ್ಲ, ಅದಕ್ಕೆ ಈಗ ಒಳ್ಳೆ ಇದು ಆಗಿದೆ. ಈಗ ನಾವು ಇದನ್ನು ಉಂಡೆ ಕಟ್ಟುವ. ನೋಡಿ ಇದು ಫಿಲ್ಲಿಂಗಿಗೆ ಇದರ ಉಂಡೆ ಸಣ್ಣದಾಗಿರಬೇಕು, ಮತ್ತು ಆ ಗೋಧಿ ಹಿಟ್ಟಿದ್ದು ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು, ಯಾಕೆಂದರೆ ಅದರ ಒಳಗಡೆಯಿಂದ ಫಿಲ್ಲಿಂಗ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಎಲ್ಲವನ್ನು ನಾನು ಈ ರೀತಿ ಉಂಡೆ ಕಟ್ಟಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಮತ್ತು ಅದೇ ಕೈಯಲ್ಲಿ ಅದು ನೋಡಿ ಎಲ್ಲ ಉಂಡೆ ಕಟ್ಟಿ ಇಟ್ಟಿದ್ದೇನೆ. ಮತ್ತು ಅದೇ ಕೈಯಲ್ಲಿ ನಾನು ಇದನ್ನು ಸ್ವಲ್ಪ ಹೊತ್ತು ಇನ್ನೊಮ್ಮೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೈ ತೊಳಿಬೇಕಂತ ಇಲ್ಲ, ಯಾಕೆಂದರೆ ಅದು ಸ್ವೀಟ್ ಇರುತ್ತೆ, ಅದು ಇದರ ಜೊತೆ ಮಿಕ್ಸ್ ಆದರೆ ಆಯಿತು. ನೋಡಿ ಇದರ ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು. ಮತ್ತು ಚಪಾತಿಗೆ ಯಾವ ರೀತಿ ನಾವು ಲಟ್ಟಿಸ್ತೇವೆ ಆ ರೀತಿಯೇ ಇದನ್ನು ಸ್ವಲ್ಪ ಸ್ವಲ್ಪ ಈ ಗೋಧಿ ಹಿಟ್ಟಿನ ಪೌಡರ್ ಡಸ್ಟ್ ಮಾಡಿ ಈ ರೀತಿ ನೋಡಿ ಉಂಡೆ ಮಾಡಿ
ಸ್ವಲ್ಪ ಗೋಧಿ ಹಿಟ್ಟು ಇದರ ಮೇಲೆ ಡಸ್ಟ್ ಮಾಡಿ ಈ ರೀತಿ ಲಟ್ಟಿಸಿದರೆ ಆಯಿತು. ಯಾವ ರೀತಿ ನಾವು ಚಪಾತಿಗೆ ಮತ್ತು ಇದು ಎಲ್ಲ ಮಾಡ್ತೇವೆ ಅಂತ, ಪರಾಟ ಮಾಡ್ತೇವೆ, ಆಲೂ ಪರಾಟ ಮತ್ತು ಪನ್ನೀರ್ ಪರಾಟ ಎಲ್ಲ ಮಾಡ್ತೇವೆ, ಆ ರೀತಿ ಇದರ ಒಳಗಡೆಯಿಂದ ಫಿಲ್ಲಿಂಗ್ ಮಾಡಬೇಕು. ನೋಡಿ, ಇಷ್ಟು ದೊಡ್ಡ ಇದನ್ನು ಲಟ್ಟಿಸಿ ಇದರ ಒಳಗಡೆ ಒಂದು ಉಂಡೆಯನ್ನು ಇಟ್ಟು ನೋಡಿ ಈ ರೀತಿ ಇದನ್ನು ಲಟ್ಟಿಸಿದರೆ ಆಯಿತು. ಸೂಪರ್ ಆಗುತ್ತೆ ಇದು. ನಾವು ಯಾವ ರೀತಿ ಕಾಯಿ ಹೋಳಿಗೆ ತಿಂತೇವೆ ನೋಡಿ, ತೆಂಗಿನ ತುರಿದ್ದು ಕಾಯಿ ಹೋಳಿಗೆ ತಿಂತೇವೆ, ಅದೇ ರೀತಿ ಟೇಸ್ಟ್, ಆದರೆ ಫ್ಲೇವರ್ ಮಾತ್ರ ಮಾವಿನ ಹಣ್ಣಿದ್ದು. ತುಂಬ ಸೂಪರಾಗಿ ಬರುತ್ತೆ ಇದು. ಇದಕ್ಕೆ ಬೇಕಾದರೆ ನೀವು ಮ್ಯಾಂಗೋ ಕಾಯಿ ಹೋಳಿಗೆನೋ ಅಂತ ಹೇಳ್ಬೋದು. ಸೂಪರಾಗುತ್ತೆ ಈ ರೀತಿ. ನೋಡಿ, ಟೇಸ್ಟಿಯಾಗಿ ಬರುತ್ತೆ. ಇದರ ಒಳಗಡೆ ನಾನು ಫಿಲ್ಲಿಂಗ್ ಮಾಡಿ ಇದನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸಿದರೆ ಆಯಿತು. ಇಲ್ಲಿ ನಾನು ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೋಡಿ ಈ ರೀತಿ ಇದರ ಫ್ರೈ ಮಾಡ್ತಾ ಇದ್ದೇನೆ. ಮೇಲ್ಗಡೆಯಿಂದ ಎಲ್ಲ ತುಪ್ಪ ಹಾಕಿ ಫ್ರೈ ಮಾಡಿದರೆ ಸೂಪರಾಗುತ್ತೆ ಇದು. ತಿನ್ನುವಾಗ ಮ್ಯಾಂಗೋ ಫ್ಲೇವರ್ ಕೊಡುತ್ತೆ ಮತ್ತು ತೆಂಗಿನ ತುರಿ ಎಲ್ಲ ಇದ್ದು ಸೂಪರಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿಯ ರೆಸಿಪಿ. ಮತ್ತು ಈಗ ಸಮ್ಮರಿಗೆ ಒಳ್ಳೆ ಮ್ಯಾಂಗೋ ಸಿಗುತ್ತೆ. ಹಾಗೆ ಮ್ಯಾಂಗೋಸಲ್ಲಿ ಬೇರೆ ಬೇರೆ ರೆಸಿಪಿ ಮಾಡ್ಬೋದು. ಹಾಗೆ ಇದೊಂದು ಸೂಪರಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ನಿಮಗೆ ಲೈಕ್ ಆದರೆ ಕಮೆಂಟ್ಸ್ ಮಾಡಿ ತಿಳಿಸಿ, ನೀವು ಯಾವತ್ತಾದರೂ ಈ ರೀತಿಯ ರೆಸಿಪಿ ಟ್ರೈ ಮಾಡಿದ್ದೀರಾ, ಹೇಗೆ ಆಗಿದೆ ಅಂತ ನೋಡಿ. ಈಗ ಇನ್ನೊಂದು ನಾನು ಮಾಡ್ತಾ ಇದ್ದೇನೆ. ಇದನ್ನು ನಿಮಗೆ ಮಾಡಿ ಫ್ರೀಝರಲ್ಲಿ ಇಟ್ಟರೆ ಬೇಕಾಗುವಾಗ ಮೈಕ್ರೋವೇವಲ್ಲಿ ಮತ್ತು ಹೀಗೆ ಕಾವಲಿಯಲ್ಲಿ ಬಿಸಿ ಮಾಡಿ ತಿನ್ಬೋದು. ಸೂಪರಾಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ. ನೋಡಿ, ಇಷ್ಟು ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ ಯಾವ ರೀತಿ ಬಂದಿದೆ. ಟೇಸ್ಟಿ, ಫಿಲ್ಲಿಂಗ್ ಕೂಡ ಸೂಪರಾಗಿ ಬಂದಿದೆ. ಮತ್ತು ನಾನು ಇಲ್ಲಿ ನೋಡಿ ಇಷ್ಟು ಬಾಕಿ ಇದೆ. ಹಾಗೆ ಅದರದ್ದು ನಾನು ಇನ್ನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ತಗೊಂಡಿದ್ದೇನೆ ರೈಸ್ ಫ್ಲಾರ್, ಅಂದರೆ ಅಕ್ಕಿ ಹುಡಿ ಅಂತ ಹೇಳ್ತಾರಲ್ಲ ಅದು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಇಲ್ಲಿ ನಾನು ಬಿಸಿ ನೀರು ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಇಲ್ಲಿ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಇದಕ್ಕೆ ಬಿಸಿ ನೀರು ಹಾಕಬೇಕು, ಸ್ವಲ್ಪ ಹಾಕಿ. ಯಾವ ರೀತಿ ಈಗ ಗೋಧಿ ಹಿಟ್ಟು ನೀವು ಇದು ಮಾಡಿದ್ದೀರಾ ಆ ರೀತಿಯೇ ಇದನ್ನು ಮಾಡಬೇಕು. ನೋಡಿ, ಈಗ ಇದರ ಉಂಡೆ ಕಟ್ಟುವ. ಇದು ಕೂಡ ಒಳ್ಳೆಯದಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ದೊಡ್ಡದು ಉಂಡೆ ಕಟ್ಟಿದರೆ ಆಯಿತು. ಅಂದರೆ ಫಿಲ್ಲಿಂಗ್ ಇದ್ದು ಉಂಡೆ ಸ್ವಲ್ಪ ಸಣ್ಣದಿರಬೇಕು, ಇದರದ್ದು ದೊಡ್ಡದಿರಬೇಕು. ಈ ರೀತಿ ಮಾಡಿ ನೋಡಿ ಈ ರೀತಿ ಶೇಪ್ ಬರಬೇಕು. ಮತ್ತು ಇದರ ಒಳಗಡೆಯಿಂದ ಒಂದು ಫಿಲ್ಲಿಂಗ್ ಹಾಕಿದರೆ ಮತ್ತು ಇದನ್ನು ಕ್ಲೋಸ್ ಮಾಡಬೇಕು. ಈ ರೀತಿ ಕ್ಲೋಸ್ ಮಾಡಿ ಆಯಿತು, ರೌಂಡ್ ಮಾಡಿದರೆ ಆಯಿತು. ಇದು ಕೂಡ ಸೂಪರ್ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು. ಹಾಗೆ ನಾನು ನೋಡಿ ಇಷ್ಟು ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ಸ್ಟೀಮರಲ್ಲಿ ಸ್ಟೀಮ್ ತೆಗೆಯುವ. ನೋಡಿ, ನಾನು ನೀರು ಇಟ್ಟಿದ್ದೇನೆ ಮೊದಲು, ಮತ್ತು ಇದರ ಒಳಗಡೆ ಈ ರೀತಿಯ ಉಂಡೆಯನ್ನು ಇಡುವ.
ಈ ರೀತಿಯ ಫಿಲ್ಲಿಂಗ್ ರೆಡಿ ಮಾಡಿದರೆ ನೋಡಿ, ಈ ರೀತಿಯ 2 ರೆಸಿಪಿಯನ್ನು ಈಸಿಯಾಗಿ ಮಾಡಬಹುದು. ಈಗ ಒಂದು 15 ನಿಮಿಷ ಇದನ್ನು ಸ್ಟೀಮ್ ತೆಗೆದ್ರೆ ನೋಡಿ, ಇದು ಒಳ್ಳೆ ಸ್ಟೀಮ್ ಆಗಿದೆ. ಒಂಥರ ಡಂಪ್ಲಿಂಗ್ ಹೇಳ್ತಾರಲ್ಲ ಆ ರೀತಿ. ಹೊರಗಡೆಯಿಂದ ಅದು ರೈಸ್ ಇದ್ದು ಮತ್ತು ಒಳಗಡೆಯಿಂದ ಈ ಮ್ಯಾಂಗೋ ಫಿಲ್ಲಿಂಗ್ ಇದೆ. ಮ್ಯಾಂಗೋ ಮತ್ತು ತೆಂಗಿನ ತುರಿದ್ದು ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ. ಹಾಗೆ ನೋಡಿ, ಫಿಲ್ಲಿಂಗ್ ಕೂಡ ತುಂಬ ಒಳ್ಳೆಯದು ಬಂದಿದೆ. ಮತ್ತು ನಿಮಗೆ ನನ್ನ ಈ ರೆಸಿಪಿ ಹೇಗೆ ಅನಿಸಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಇದರ ಒಳಗಡಿನ ಫಿಲ್ಲಿಂಗ್. ವಾವ್, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಬಾಯ್ ಬಾಯ್.